ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರು ಆದಂಥ ಶ್ರೀ BL ಶಂಕರ್ ಅವರ, ಶ್ರೀ ಅಗರ್ವಾಲ್ ಅವರ, ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಚಿತ್ರಸಂತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಲಾವಿದ ಬಂಧುಗಳೇ, ಇತರ ಎಲ್ಲ ಸ್ನೇಹಿತರೆ, ತಾಯಂದಿರೇ, ಮಾಧ್ಯಮದ ಗೆಳೆಯರು, ನಾನು ಅತ್ಯಂತ ಸಂತೋಷದಿಂದ 23ನೇ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನಾನು 8ನೇ ಬಾರಿ, ನನಗೆ ಜ್ಞಾಪಕ, BL ಶಂಕರ್ ಅವರು ಜ್ಞಾಪಕ ಮಾಡಿದ್ದಾರೆ, 8ನೇ ಬಾರಿ ಈ ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಮುಖ್ಯಮಂತ್ರಿಯಾಗಿ. ಕಲಾವಿದರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರು ಬರೆದಂಥ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಮತ್ತು ಚಿತ್ರಗಳನ್ನು ಕೊಂಡ್ಕೊಳ್ತಕ್ಕಂಥವ್ರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಲಸವನ್ನು ಚಿತ್ರಕಲಾ ಪರಿಷತ್ತು ಸುಮಾರು 60 ವರ್ಷಗಳಿಂದ ಮಾಡ್ಕೊಬರ್ತಾ ಇದೆ. ಈ ಚಿತ್ರಸಂತೆ ಪ್ರಾರಂಭ ಆಗಿ 2003, ಈಗ 23ನೇ ವರ್ಷದ ಚಿತ್ರಸಂತೆಯನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ BL ಶಂಕರ್ ಅವರು ಪ್ರಸ್ತಾಪ ಮಾಡದಂತೆ ಸುಮಾರು 22 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು ಅವು ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ನನಗೆ ಇಂಥ ಒಂದು ವೇದಿಕೆಯನ್ನು ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತೇಳಿ ಭಾವಿಸ್ತೇನೆ. ಯಾಕಂತಂದರೆ ಒಂದು ವೇದಿಕೆ ಬೇಕಾಗ್ತದೆ, ಎಲ್ಲ ಜನರು ಸೇರ್ತಕ್ಕಂಥ, ಕಲಾವಿದರು ಸೇರ್ತಕ್ಕಂಥ, ಕುಣ್ಕೊಳ್ಳೋರು ಕುಣ್ತಕ್ಕಂಥ, ಆಸಕ್ತಿ ಇರ್ತಕ್ಕಂಥ ಜನರು ಸೇರ್ತಕ್ಕಂಥ ಒಂದು ಪ್ರದೇಶವನ್ನು ಈ ಚಿತ್ರಕಲಾ ಪರಿಷತ್ನವರು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಸರ್ಕಾರದಿಂದ ಕೂಡ ಇದಕ್ಕೆ ಬೇಕಾದಂಥ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ, ಇನ್ನು ಮುಂದೆನೂ ಕೂಡ ಈ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ನಮ್ಮ ಕಲೆ ಇದೆಯಲ್ಲ, ಈ ಕಲೆ ಯಾವಾಗಲೂ ಒಂದು ಸಂಸ್ಕೃತಿ, ರಾಜ್ಯದ ಸಂಸ್ಕೃತಿಯ ಕೈಗನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನು, ಕನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನು ರವಿವರ್ಮ ಅವರು ಭಾಳ ವರ್ಷಗಳ ಹಿಂದೆಯೇ ಹೇಳಿದರು. ಆ ಮಾತುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಸೊ BL ಶಂಕರ್ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ. ಆ ಒತ್ತಾಯ, ಮೊದಲನೇ ಒತ್ತಾಯ ಏನಪ್ಪ ಅಂತಂದರೆ, ಪ್ರತಿ ಜಿಲ್ಲೆನಲ್ಲೂ ಕೂಡ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರಿಗೆ ಸಾಧಕರ ಮ್ಯೂಸಿಯಂ ಏರ್ಪಾಡು ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು, ಒತ್ತಾಯವನ್ನು ಇಟ್ಟಿದ್ದಾರೆ. ಆ ಒತ್ತಾಯವನ್ನು ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ. ಇನ್ನೊಂದು, ಈ ಸಾರಿ ಧ್ಯೇಯ ವಾಕ್ಯ ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು, ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಪರಿಸರ ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು
ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಪರಿಸರ ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರವಾಗಿ ಪರಿಸರದ ಜ್ಞಾನ ಇರಬೇಕು, ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡಬೇಕು. ಸರ್ಕಾರವೂ ಕೂಡ ಇದನ್ನು ಅನೇಕ ಪ್ರಯತ್ನಗಳನ್ನು ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದೆ ಪರಿಸರ ರಕ್ಷಣೆ ಮಾಡಲಿಕ್ಕೆ. ಬೆಂಗಳೂರಿನಲ್ಲಿ ಇವತ್ತು ದೇಶದ ಅನೇಕ ರಾಜ್ಯಗಳ ರಾಜಧಾನಿಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಬದುಕಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ದಿಲ್ಲಿಯಲ್ಲಂತೂ ಬದುಕಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಅದರಿಂದ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಏನು ಪರಿಸರಕ್ಕೆ ಈ ವರ್ಷದ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿದ್ದಾರೆ, ಅದು ಭಾಳ ಸೂಕ್ತವಾದಂಥ ವಿಚಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇನ್ನು ಮುಂದೆನೂ ಕೂಡ ಎಲ್ರಿಗೂ ಜನರಿಗೆಲ್ಲ ಗೊತ್ತಾಗಬೇಕು, ಇದು ಭಾಳ ಮುಖ್ಯ ಅಂಥದ್ದು. ಪರಿಸರ ಕಾಪಾಡ್ತಕ್ಕಂಥದ್ದು, ನಾವು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಇಂದಿನ ದಿನಗಳಲ್ಲಿ ಇದು ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಆಮೇಲೆ ನಾವು ಪ್ರತಿ ವರ್ಷ ಅರಣ್ಯೀಕರಣ ಮಾಡಲಿಕ್ಕೆ ಸುಮಾರು 3 ಕೋಟಿ 5 ಕೋಟಿ ಗಿಡಗಳನ್ನು ರಕ್ಷಣೆ ಮಾಡ್ಕಂತಂದರೆ, ಯಾವುದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಟ್ಟು ಪ್ರದೇಶದಲ್ಲಿ 30% ಕಾಡಿರಬೇಕು. ನಮ್ಮಲ್ಲಿ 20% ಅಥವಾ 21% ಇರಬೇಕು ಅಂತ ಅನಿಸುತ್ತೆ. ಅದನ್ನು ಹೆಚ್ಚು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಬೆಂಗಳೂರಿನಲ್ಲಿ 3% ಅಂತ BL ಶಂಕರ್ ಹೇಳ್ತಾರೆ. ಅದನ್ನು ವೆರಿಫೈ ಮಾಡಬೇಕು ನಾನು. 3% ಇದೆಯಾ, 4% ಇದೆಯಾ, ಅಥವಾ 2.25% ಇದೆಯಾ ಮನೆಗೊಂದು ಗಿಡ. ಆಮೇಲೆ ಕನಿಷ್ಠ ಪಕ್ಷ ನೀವೆಲ್ಲರೂ ಕೂಡ ಗಿಡಗಳನ್ನು ನೆಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ಸಾಲ್ಮರದ ತಿಮ್ಮಕ್ಕನವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವ್ರಿಗೆ ಯಾಕೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ? ದೇಶ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಕಾರಣ ಯಾಕಪ್ಪ ಅಂತಂದರೆ, ಅವರು ಹೆಂಗೆ ಮಕ್ಕಳನ್ನು ಸಾಕ್ತೀವಿ ಅದೇ ರೀತಿ ಗಿಡಗಳನ್ನು ಸಾಕಿದರು, ಮರಗಳನ್ನು ಸಾಕಿದರು. ಅದಕ್ಕೋಸ್ಕರ ಅವರು ಸಾಲುಮರದ ತಿಮ್ಮಕ್ಕ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಇವತ್ತು ಸಾಲುಮರದ ತಿಮ್ಮಕ್ಕನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವೆಲ್ಲರೂ ಕೂಡ ತಪ್ಪದೇ ಗಿಡ ಬೆಳೆಸ್ತಕ್ಕಂಥ ಕೆಲಸವನ್ನು ರಾಜೇಂದ್ರ ಸಿಂಗು, ತುಳಸಿಗೌಡ, ಮೇಧಾ ಪಾಟ್ಕರ್, ಪೂರ್ಣಚಂದ್ರ ಭಾಳ ಜನ ಇದ್ದಾರೆ. ಯಾರ್ಯಾರು ಪರಿಸರಕ್ಕೋಸ್ಕರ ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡಿದ್ರು, ಕೆಲಸ ಮಾಡಿದ್ರು, ಮತ್ತು ಹೋರಾಟ ಮಾಡಿದ್ರು. ಅದು ಭಾಳ ಮುಖ್ಯ. ಅದರಿಂದ ನಿಮ್ಮಲ್ಲೆಲ್ಲರೂ ಕೂಡ ಇದಕ್ಕೆ ಭಾಳ ಖರ್ಚೇನಾಗಲ್ಲ. ಜೀವನದಲ್ಲಿ ಮನಸ್ಸು ಬರಬೇಕು ಅಷ್ಟೇ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರವೂ ಕೂಡ ಈ ದಿಕ್ಕಿನಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಚಿತ್ರಕಲಾ ಪರಿಷತ್ತು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ, ಮುಂದಿನೂ ಮಾಡಿ, ನಿಮಗೆ ನಾವು ಸಹಾಯಕವಾಗಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಹೆಚ್ಚು ಮಾತನಾಡಲಾರ್ದೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಹೊಸ ವರ್ಷದ ಶುಭಾಶಯಗಳು.